ಜಿ ಡಿ ಹರೀಶ್ ಗೌಡ ಅವರು ಕೂಡ ಇದ್ದಾರೆ ನಮ್ಮ ಜೊತೆ, ಅವ್ರನ್ನು ಕೂಡ ನಾನು ಮಾತನಾಡ್ತೇನೆ. ಸರ್, ಈ ಒಂದು ಪ್ರಕರಣ ಇಲ್ಲ ಒಂದು ಕಡೆ ಒಂದು ಪ್ರಾದೇಶಿಕ ಪಕ್ಷದ ವಿರುದ್ಧವಾಗಿ ನಡೀತಾ ಇರುವಂಥದ್ದು, ಏನು ಹೇಳ್ತೀರಿ ಈ ಬಗ್ಗೆ? ಇದು JDS ಪಕ್ಷವನ್ನು ಮುಗಿಸ್ತಕ್ಕಂಥ ಕೆಲಸಕ್ಕೆ ಇವತ್ತು ಅನೇಕ ಜನ ಕೈ ಹಾಕಿದ್ದಾರೆ. ಆದ್ದರಿಂದ ಇವತ್ತು ನಮ್ಮಲ್ಲಿ ಕಾರ್ಯಕರ್ತರು ಭಾಳ ಗಟ್ಟಿ ಇದ್ದೀವಿ. ಈ ಹುನ್ನಾರಕ್ಕೆ ನಾವು ಯಾರೂ ಸಹ ಬಲಿಯಾಗಲ್ಲ. ಕುಮಾರಣ್ಣವ್ರು ತೇರ್ತೀವಿ, ದೇವೇಗೌಡರು ತೇರ್ತೀವಿ, ಪಕ್ಷವನ್ನು ಶಕ್ತಿಯುತವಾಗಿ ಕಾಪಾಡ್ಕೊಳ್ತೀವಿ. ಇದೊಂದು ಹುನ್ನಾರ ನಮ್ಮ JDS ಪಕ್ಷವನ್ನು ಮುಗಿಸ್ತಕ್ಕಂಥಕ್ಕೆ ಹುನ್ನಾರ ಮಾಡಿದರೆ ನಾವು ಯಾರೂ ಸಹ ಬಗ್ಗಲ್ಲ, ಹೋರಾಟವನ್ನು ಮಾಡ್ತೀವಿ. ಈ ವಿಡಿಯೋ ಮೂಲಕವಾಗಿ ಎಲ್ಲೊಂದು ಕಡೆ ಮುಜುಗರ ಆಗ್ತಲ್ವ ಪಕ್ಷದ ಕಾರ್ಯಕರ್ತರಿಗೆ? ಯಾವ ವಿಡಿಯೋಯಿಂದ? ನಾವೀಗಾಗಲೇ ಅಮಾನತ್ ಮಾಡಿದ್ವಿ ಪಕ್ಷದಿಂದ, ಆದ್ದರಿಂದ ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತಕ್ಕಂಥದ್ದನ್ನ ಕುಮಾರಣ್ಣ ಅವರು, ದೇವೇಗೌಡರು ಹೇಳಿದ್ದಾರೆ. ಪಕ್ಷಕ್ಕೂ ಅವ್ರಿಗೂ ಸಂಬಂಧ ಇಲ್ಲ ಅಂದಮೇಲೆ ನಮಗೆ ಯಾಕೆ ಮುಜುಗರ? ವೈಯಕ್ತಿಕವಾಗಿ ಮಾಡಿರೋದು, ಪಕ್ಷದಿಂದ ಏನು ಮಾಡಿಲ್ಲ. ಅದನ್ನು ಪಕ್ಷದಿಂದ ಅಧಿಕಾರ ಕೊಟ್ಟೇನಾದರೂ ವಿಡಿಯೋ ಮಾಡಿ ಅಂತ ಹೇಳಿದಾರ? ಏನಿಲ್ವಲ್ಲ. ನಮ್ಮ ಪಕ್ಷಕ್ಕೂ ಅವ್ರಿಗೂ ಸಂಬಂಧ ಇಲ್ಲ ಅಂತಕ್ಕಂಥದ್ದನ್ನ ಕುಮಾರಣ್ಣ ಅವರು, ದೇವೇಗೌಡರು ಈಗಾಗಲೇ ಹೇಳಿದ್ದಾರೆ. ಆದ್ದರಿಂದ ನಮ್ಮ ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥ ಯಾವುದೇ ವಿಚಾರ ಇಲ್ಲ. ಪಕ್ಷದಲ್ಲಿ ನಮ್ಮ ನಾಯಕರು ದೇವೇಗೌಡರು, ಕುಮಾರಣ್ಣ ಅವರು ಭಾಳ ಗಟ್ಟಿಯಾಗಿದ್ದಾರೆ. ಅವರ ಈ ವಿಚಾರದಲ್ಲಿ ಆರೋಪಿ ಯಾರಿದ್ದಾರೆ ಅವರ ವಿರುದ್ಧವಾಗಿ ಏನಾದರೂ ಕ್ರಮ ಕೈಗೊಳ್ಳಿ ಅಂತಕ್ಕಂಥದ್ದು ಈಗಾಗಲೇ ತಿಳಿಸಿದರೆ ಅದನ್ನ ಮುಜುಗರ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ಮುಖ್ಯವಾದ ರೂವಾರಿಗಳು ಯಾರು ಸರ್ ಪ್ರಕರಣಕ್ಕೆ? ಯಾವ ರೂವಾರಿಗಳು? ಈಗ ನೀವು ದಿನನಿತ್ಯ ನೋಡ್ತಾ ಇದ್ದೀರಿ, ಪ್ರತಿನಿತ್ಯ ಏನಾಗ್ತದೆ ನಿಮಗೂ ಗೊತ್ತಿದೆ. ಆದ್ದರಿಂದ ಅದ್ರ ವಿರುದ್ಧವಾಗಿ ಹೋರಾಟವನ್ನು ನಾವು ಮಾಡ್ತಾ ಇದೀವಿ ಅಷ್ಟೇ. ಎಸ್, ಇದಿಷ್ಟು JDS ಪ್ರಮುಖರ ಮಾತಾಗಿರುವಂಥದ್ದು. ಅಂದರೆ ಎಸ್, ಇದಿಷ್ಟು JDS ಪ್ರಮುಖ ನಾಯಕರುಗಳ ಮಾತಾಗಿರುವಂಥದ್ದು. ಅಂತಂದರೆ ಅವರು ಹೇಳುವ ಹಾಗೆ ಇದು ಏನು ಕೇಂದ್ರ ರಾಜ್ಯ ಸರ್ಕಾರ ಸರಿಯಾದ ಮಟ್ಟದಲ್ಲಿ ತನಿಖೆಯನ್ನು ನಡೆಸ್ತಾ ಇಲ್ಲ, ಹೀಗಾಗಿ CBIಗೆ ವಹಿಸಬೇಕು ಎನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪವನ್ ರಾವ್ ಜೊತೆ ಪ್ರಶಾಂತ್ ಎನ್ ಮಲ್ಲಿಕ್, ಅಮೋಘ ಕರ್ನಾಟಕ, ಮೈಸೂರು.